ಮ್ಯಾಮ್ ನೀವು ಆ್ಯಕ್ಟ್ರೆಸ್ಸು ಓಕೆ, ಬಟ್ ಇನ್ನು ಬೇರೆ ಹವ್ಯಾಸಗಳು ನಿಮಗೆ ಇದೆ ಅಂತ ಹೇಳಿದ್ರಿ, ಸಾಹಿತ್ಯ ಅಭಿರುಚಿ ಇದೆ. ಸೊ ನೀವು ಏನಾದರೂ ಕವನ, ಕವಿತೆ, ಕಥೆಗಳೇನಾದರೂ ಬರೆದಿದ್ದೀರಾ? ಒಂದೆರಡು ಲೇಖನಗಳು ಬರೆದಿದ್ದೀನಿ. ನಾನು ಹೇಳಿದ್ನಲ್ಲ ಫೇಸ್ಬುಕ್ಗೆ ಸೀಮಿತ ಅಂತ, ಹಾಗೆ ಕವನಗಳನ್ನು ಬರೆದಿದ್ದೀನಿ. ಯಾವಾಗ ತುಂಬ ಹಿಂದೆ ತರಂಗಕ್ಕೆ ಕಳಿಸಿದ್ದೆ, ಸುಧಾಗ್ ಒಂದು ಸತಿ ತರಂಗಾನೇ ಕಳಿಸಿದ್ದೆ. ಆಮೇಲೆ ಇನ್ನೊಂದು ಅವಾಗ ಗೃಹಶೋಭ ಅಂತ ಬರ್ತಿತ್ತಲ್ಲ, ಅದಕ್ಕೊಂದು ಕಳಿಸಿದ್ದೆ ಅಷ್ಟೇ. ಆಮೇಲೆ ನಾನೇನು ಇಲ್ಲ, ನಂದೆಲ್ಲ ಫೇಸ್ಬುಕ್ಕಲ್ಲೇ. ಮೊನ್ನೆ ಒಂದು ವಿಶ್ವ ತಾಯಂದ್ರ ದಿನಕ್ಕೆ ಒಂದು ಪದ್ಯ ಬರೆದಿದ್ದೆ, ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ನೋಡ್ತೀನಿ ಅದಿದೆಯಾ ನೋಡ್ತೀನಿ. ಸಿಕ್ಕೇ ಬಿಡ್ತು. ಓದ್ಲಾ? ಅಮ್ಮ ನೀನು ಅಮ್ಮ ಇದಕ್ಕೆ ಅಪ್ಪುವೆ ನಿನ್ನ ಕಂದಮ್ಮಗಳ ಒದ್ದರು ಎಷ್ಟೇ ಬಾರಿ ನಿನ್ನ ಹೃದಯಕ್ಕೆ. ಅಮ್ಮ ನೀನು ಅಮ್ಮ ಇದಕ್ಕೆ ಅಪ್ಪುವೆ ನಿನ್ನ ಕಂದಮ್ಮಗಳ ಒದ್ದರು ಎಷ್ಟೇ ಬಾರಿ ನಿನ್ನ ಹೃದಯಕ್ಕೆ. ಬಣ್ಣಿಸಲಸದಳ ನಿನ್ನ ಮಮತೆಯ ಆಳ ಕಾರಣ ಉಣಿಸಿರುವೆ ನಿನ್ನಕ್ಕರೆಯ ಅವರಿಗೆ ಕಣ್ಣವರ ಜಗವ ಕಾಣುವ ಮೊದಲಿಗೆ. ಕಣ್ಣವರ ಜಗವ ಕಾಣುವ ಮೊದಲಿಗೆ. ಮುಂದುವರೆಸುವೆ ನೀನದನೆ ನೀನಿರುವ ತನಕದಿಂದ ನೀನಿರದವರೆಗೆ. ಮುದ್ದಿಸಲವರ ಬೇಡ ನಿನಗೆ ಯಾವ ಮಹತ್ ಕಾರಣ ಕಾಂಚಾಣ ಝಣಝಣ. ಕಂದನಾಟ ಪಾಠ ತುಂಟಾಟ ಪಾಲನೆ ಪೋಷಣೆ ಏಳಿಗೆ ಸನ್ನಡತೆಯೇ ನಿನಗೆ ದೊರೆವ ಸಂಭಾವನೆ. ಕಂದನಾಟ ಪಾಠ ತುಂಟಾಟ ಪಾಲನೆ ಪೋಷಣೆ ಏಳಿಗೆ ಸನ್ನಡತೆಯೇ ನಿನಗೆ ದೊರೆವ ಸಂಭಾವನೆ. ಅದೇ ಮುದ ನಿನಗೆ, ಅವರೇ ಜಗ ನಿನಗೆ. ನಿನ್ನ ನಿಸ್ವಾರ್ಥ ಮಮತೆ ಕಂದರಿಗೆ ಶ್ರೀರಕ್ಷೆ. ತೆರೆವ ನಿನ್ನ ತೋಳುಗಳು ಅವರ ನೋವಿಗಾಸರೆ. ಭುಜಗಳಂತೂ ಮಜಬೂತು ಅವರ ಸಂತೈಕೆಗೆ. ನಿನ್ನ ನಿಸ್ವಾರ್ಥ ಮಮತೆ ಕಂದರಿಗೆ ಶ್ರೀರಕ್ಷೆ. ತೆರೆವ ನಿನ್ನ ತೋಳುಗಳು ಅವರ ನೋವಿಗಾಸರೆ. ಭುಜಗಳಂತೂ ಮಜಬೂತು ಅವರ ಸಂತೈಕೆಗೆ. ಮರಿಗಳಿಗೆ ರೆಕ್ಕೆ ಮೂಡಿ ರೆಕ್ಕೆ ಬಲಿತು ಹಾರಿದರೂ ನಿನ್ನ ಮರೆತು ಎಂದು ಶಪಿಸೆ ನೀನು ಅವರನಂತೂ ಎಂತು. ಮರಿಗಳಿಗೆ ರೆಕ್ಕೆ ಮೂಡಿ ರೆಕ್ಕೆ ಬಲಿತು ಹಾರಿದರೂ ನಿನ್ನ ಮರೆತು ಎಂದು ಶಪಿಸೆ ನೀನು ಅವನನಂತೂ ಎಂತು. ನಿನ್ನ ರೆಕ್ಕೆ ಸೋತರು ಬಡಿತ ನಿಂತೇ ಹೋದರು ನಿನ್ನ ಮಿಡಿತ ನಿಲ್ಲದೆಂದು ಆ ಮರಿಗಳ ಒಳಿತಿಗೆ. ನಿನ್ನ ರೆಕ್ಕೆ ಸೋತರು ಬಡಿತ ನಿಂತೇ ಹೋದರು ನಿನ್ನ ಮಿಡಿತ ನಿಲ್ಲದೆಂದು ಆ ಮರಿಗಳ ಒಳಿತಿಗೆ. ವಾವ್, ಸೂಪರ್ ಮ್ಯಾಮ್, ಸೂಪರ್. ಒಟ್ಟಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಕ್ಟಿವ್ ಆಗಿ ಆಗಾಗ ಈ ಥರ ಕವನಗಳು, ನಿಮ್ಮ ಒಪಿನಿಯನ್ಸ್ಗಳು ಆಗ್ತಾ ಇರ್ತೀರಾ. ಸೊ ಜನ್ರೇಷನ್ ಗ್ಯಾಪ್ ಅಲ್ಲೇ ನೀವು ಆ ಗ್ಯಾಪನ್ನು ಪ್ಯಾಚ್ ಮಾಡ್ತಾ ಇರ್ತೀರಾ. ಅಲ್ಲ, ಅದು ನನ್ನ ಉದ್ದೇಶ ಅಲ್ಲ. ನನ್ನ ಆಸಕ್ತಿ ವಿಷಯಗಳು ಅಲ್ಲಿರೋದ್ರಿಂದ ನನ್ನನ್ನು ನಾನು ಅದರೊಳಗೆ ತೊಡಗಿಸ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ನನ್ನ ಕವಿತಾನ ಕೇಳಿಸ್ಕೊಂಡಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್, ಮತ್ತೆ ಈ ವೀಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಖುಷಿಯಾಗಿ ನಾವು ಅದರಲ್ಲೇ ಮುಳುಗೋಗಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಆಯಿತು. ಇಷ್ಟೊತ್ತು ನೀವು ನನ್ನ ಸಂದರ್ಶನದ ಒಂದು ವಿಡಿಯೋನ ನೋಡಿದ್ರಿ. ಬಹುಶಃ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅಥವಾ ಇದಕ್ಕಿಂತ ಇನ್ನೂ ಒಳ್ಳೆಯದೆಲ್ಲ ಬರುತ್ತೆ. ಈ ಯಾವುದ್ರೊಳಗೆ ಅಂತಂದರೆ ವಿಶ್ವವಾಣಿ TV ಸ್ಪೆಷಲ್, ಈ ಒಂದು ಚಾನೆಲ್ನಲ್ಲಿ ನೀವು ಇದನ್ನೆಲ್ಲ ನೋಡಬಹುದು. ಒಳ್ಳೊಳ್ಳೆ ಸಂದರ್ಶನಗಳನ್ನು ನೀವು ನೋಡಬಹುದು. ನಮ್ಮ ಶೀಲಾ ಶೆಟ್ಟಿ ಮೇಡಮ್ ನಡೆಸ್ಕೊಡ್ತಾರೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಒಂಥರ ಖುಷಿ ಆಗುತ್ತೆ ಅವ್ರ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ. ಸೊ ಇದನ್ನೆಲ್ಲ ನೀವು ಈ ಖುಷಿನ ಅನುಭವಿಸ್ಬೇಕು ಅಂದರೆ ವಿಶ್ವವಾಣಿ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.